ಆನ್ ಟೇಬಲ್ ಯಾರಾದರೂ ಬಂದು ಸಪೋರ್ಟ್ ಮಾಡಿದ್ರೆ 3,20,000 rupeesಗೆ ಎಸ್ ನೋ ನಾನು ಡನ್ ಮಾಡ್ಕೊಡ್ತೀನಿ ಸುನಿಲ್. ಇದು ತುಂಬಾನೇ ರೀಸನಬಲ್ ಪ್ರೈಸ್ಗೆ ಕೊಟ್ಬಿಡ್ತೀನಿ. 3,70,000 rupeesಗೆ ಎಸ್ ನೋ ಪ್ರೈಸ್ ಫೈನಲ್ ಪ್ರೈಸ್. ಇದರಲ್ಲಿ ₹1 ಕೂಡ ಕಡಿಮೆ ಆಗೋ ಚಾನ್ಸಸ್ ಇರೋದಿಲ್ಲ. ಫ್ಲಾಟ್ 50,000 rupees ಡಿಸ್ಕೌಂಟ್ ಈ ಗಾಡಿಯಲ್ಲಿ ಕೊಡ್ತೀನಿ. 3,45,000 rupees ಆಸ್ಕಿಂಗ್ ಇಕ್ಕಿದ್ದೀವಿ. 3,30,000 rupeesಗೆ ಫೈನಲ್ ಎಸ್ ನೋ ಮಾಡ್ಕೊಡ್ತೀನಿ ಸುನಿಲ್. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೆ ನಿಮಗೆ ಫಸ್ಟ್ ಸ್ಟೆಪ್ ಆಟೋಮೋಟಿವ್ಗೆ. ಸೊ ಯಾರಾದರೂ ಒಂದು ಬಜೆಟ್ ಒಳ್ಳೊಳ್ಳೆ ಗಾಡಿಗಳು ಹುಡುಕ್ತಾ ಇದ್ದೀರಾ ಅಂದರೆ ಆರಾಮಾಗಿ ಬರ್ಬೋದು ಇಲ್ಲಿ. ಯಾರಾದರೂ ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಿದ್ರೆ 5,70,000 rupeesಗೆ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್ 85 PS RXL ಆಪ್ಷನಲ್. ಇದು ಫೈನಲ್ ಎಸ್ ನೋ ಪ್ರೈಸ್ 6,50,000 rupeesಗೆ BMW 320D ಎಕ್ಸಲೆಂಟ್ ಆಗಿದೆ ಗಾಡಿ ಕೊಟ್ಬಿಡ್ತೀನಿ ಸುನಿಲ್. ಫಸ್ಟ್ ಸ್ಟೆಪ್ ಆಟೋಮೋಟಿವ್ಗೆ. ಸರ್ ನಮ್ಮ ಜೊತೆ ಏಜಾಜ್ ಸರ್ ಇದ್ದಾರೆ, ನಾವು ವೆಲ್ಕಮ್ ಮಾಡ್ಕೋಣ. ಸರ್ ನಮಸ್ಕಾರ ಸರ್. ವೆಲ್ಕಮ್ ಸುನಿಲ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ಕೂತ್ಕೊಳ್ಳಿ. ಸೊ ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸುನಿಲ್, ಇವತ್ತಿನ ಬಜೆಟ್ 2 lakhs ಇಂದ ಶುರು ಆಗುತ್ತೆ. ಓಕೆ, ಆಲ್ಮೋಸ್ಟ್ ಒಂದು 12-13 lakhs ವರೆಗೂ ಎಂಡ್ ಮಾಡ್ತೀವಿ. ಸೊ ಜಾಸ್ತಿ ಪ್ರೀಮಿಯಂ ಗಾಡಿಗಳು ಇಲ್ಲ, ತುಂಬಾ ಲೋ ಗಾಡಿಗಳು ಇಲ್ಲ. ಸೊ ನಮ್ಮ ಲಾಸ್ಟ್ ವಿಡಿಯೋಲಿ ತುಂಬಾ XUV ವೆಹಿಕಲ್ ಜಾಸ್ತಿ ನೋಡಿದ್ವಿ. ಸಿಕ್ಕಾಪಟ್ಟೆ ಜನ ಫೋನ್ ಮಾಡಿ ನಿಮಗೆ ಲೋ ಬಜೆಟ್ ಅಥವಾ ಹ್ಯಾಶ್ ಬ್ಯಾಕ್ ಅಥವಾ ಸಿಡಾನ್ ಗಾಡಿಗಳು ಕೂಡ ಬೇಕು ಅಂತ ಕೇಳಿದಾಗ, ಸೊ ಅವ್ರಿಗೋಸ್ಕರ ಹ್ಯಾಶ್ ಬ್ಯಾಕು, ಸಿಡಾನು, ಪ್ರೀಮಿಯಮು, SUVs ಪ್ರತಿಯೊಂದು ಗಾಡಿಗಳು ಕೂಡ ನಾನು ತಗೊಂಡ್ಬಂದಿದ್ದೀನಿ ಸತಿ. ಓಕೆ, ಸೊ ಇಷ್ಟೊಂದು ವೆಹಿಕಲ್ಸ್ ಇದೆ ಸರ್, ಅದಕ್ಕೆಲ್ಲ ಮೇನ್ ಲೋನ್ ನೋಡ್ತಾರೆ ಸರ್? ಸುನಿಲ್, ಖಂಡಿತವಾಗ್ಲೂ ನಿಮ್ಗೆ ಗೊತ್ತಿದೆ. ಸೊ ಮ್ಯಾಕ್ಸಿಮಮ್ ಜನ 50% ಆಫ್ ಪೀಪಲ್ ತಗೊಳ್ಳೋದೇ ಲೋನಲ್ಲಿ ತಗೊಳ್ತಾರೆ. ಸೊ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ ನಮ್ಮ ಹತ್ರ. ಸೊ ಒಂದೇ ಒಂದು ರಿಕ್ವೈರ್ಮೆಂಟ್ ಏನಂದರೆ ಅವರ ಸಿಬಿಲ್ ಸ್ಕೋರು, ಅವರ ಟ್ರಾನ್ಸಾಕ್ಷನ್ಸು, ಅವರ ಪ್ರೊಫೈಲ್ ಒಂದು ಚೆನ್ನಾಗಿತ್ತು ಅಂತಂದರೆ 2012 ಮಾಡಲ್ ಆ್ಯಂಡ್ ಅಬೌವ್ ಯಾವುದೇ ವೆಹಿಕಲ್ ಇದ್ರೂ ಕೂಡ ನಾವು ಲೋನ್ ಮಾಡ್ಕೊಡ್ತೀವಿ. ದೇರ್ ಆರ್ ಚಾನ್ಸಸ್ 90% to 80% ಕೂಡ ಲೋನ್ ಕೊಟ್ಟಿದ್ದೀವಿ. ಸೊ ಜಸ್ಟ್ ಅವರ ಸಿಬಿಲ್ ಮತ್ತು ಪ್ರೊಫೈಲ್ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ ಸರ್. ಓಕೆ ಸರ್. ಆ್ಯಂಡ್ ಲೋನು ಬರೀ ಕರ್ನಾಟಕ, ಬ್ಯಾಂಗ್ಳೂರ್ಗೆ ಅಂತನಲ್ಲ, ಎಂಟೈರ್ ಕರ್ನಾಟಕ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನಾವು ಲೋನ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತಿದ್ದೀವಿ. ಬಟ್ ಔಟ್ ಆಫ್ ಬ್ಯಾಂಗ್ಳೂರ್ ಅಂತಂದರೆ ಸ್ವಲ್ಪ ಒಂದು 2-3 days ಜಾಸ್ತಿ ಲೇಟ್ ಆಗುತ್ತೆ ಹೊರತು, ಬಟ್ ಪಕ್ಕಾ ನಾವು ಲೋನ್ ಮಾಡ್ಕೊಡ್ತೀವಿ. ಥ್ರೂಔಟ್ ಕರ್ನಾಟಕ ಕೂಡ ನಿಮಗೆ ಲೋನ್ ಫೆಸಿಲಿಟಿ ಸಿಗುತ್ತೆ. ಸೊ ಸರ್, ಆಮೇಲೆ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ವಾರಂಟಿ? ಸರ್, ಇಂಜಿನ್ ಮತ್ತು ಟ್ರಾನ್ಸ್ಪರೆಂಟ್ ವಾರಂಟಿ ಬಗ್ಗೆ ನಿಮಗೆ ಪ್ರತಿ ಸತಿನೂ ನಾನು ಪ್ರತಿಯೊಂದು ವೀಡಿಯೋನು ನಮ್ಮ ವ್ಯೂವರ್ಸ್ಗಾಗಿರಲಿ, ನಿಮ್ಗಾಗಿರಲಿ, ಪ್ರತಿಯೊಬ್ಬರು ನಮ್ಮ ಫಿಸಿಕಲಿ ವಾಕಿನ್ ಬರೋರ್ಗೂ ನಾನು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ದಿರ್ ಇಸ್ ನಥಿಂಗ್ ಕಾಲ್ಡ್ ಟ್ರಾನ್ಸ್ಮಿಷನ್ ವಾರಂಟಿ ಆ್ಯಂಡ್ ಇಂಜಿನ್ ವಾರಂಟಿ. ಯಾವುದೇ ಥರ ಇಂಜಿನ್ ವಾರಂಟಿನೂ ಇಲ್ಲ, ಟ್ರಾನ್ಸ್ಪರೆನ್ಸಿ ವಾರಂಟಿನೂ ಇಲ್ಲ, ಯಾವುದೇ ರೀತಿ ಏನೂ ಇಲ್ಲ. ಅದು ಇಟ್ ಈಸ್ ಜಸ್ಟ್ ಅ ಸ್ಕ್ಯಾಮ್. ಬರೀ ಜನ ಒಂದು ಕಸ್ಟಮರ್ಸ್ಗೆ ಹೇಳ್ಕೊಳ್ಳೋದಕ್ಕೋಸ್ಕರ, ಕಸ್ಟಮರ್ಗೆ ಅವ್ರ ಆಫೀಸ್ಗೆ ಅಥವಾ ಅವ್ರ ಶೋರೂಮ್ ಕರೆಸ್ಕೊಳ್ಳೋದಕ್ಕೋಸ್ಕರ ಅವ್ರ ಬಾಯಿಗೆ ಹೇಗೆ ಬರುತ್ತೆ ಏನು ಬರುತ್ತೆ ಹೇಳ್ತಾರೆ. ಬಟ್ ಯಾರೇ ಆ ಪ್ರಾಮಿಸ್ ತೊಗೊಂಡು ಅವ್ರು ಯಾರೇ ತೊಗೊಂಡಿದ್ರು ಗಾಡಿ, ಅವ್ರಿಗೆ ಯಾವುದೇ ರೀತಿ ಇಂಜಿನು ಮತ್ತು ಟ್ರಾನ್ಸ್ಮಿಷನ್ ವಾರಂಟಿ ಯಾವುದೇ ರೀತಿ ಸಿಗೋದಿಲ್ಲ, ಏನು ಹೆಲ್ಪ್ ಆಗೋದಿಲ್ಲ. ಏನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಯಿತು, ನೀವು ಶೋರೂಮ್ನವ್ರು ಫೋನ್ ಮಾಡ್ತೀರಾ, ಸರ್ ಹೀಗಾಗಿದೆ ಅಂತ ನೀವು ಹೇಳಿದ್ರೆ, ಅವ್ರು ಒಂದೇ ಒಂದು ಮಾತು ಹೇಳೋದು, ಸರ್ ನಿಮ್ಗೊಂದು ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದೀವಿ, ಅದ್ರ ಹಿಂದೆ ಒಂದು ಟೋಲ್ ಫ್ರೀ ನಂಬರ್ ಇದೆ, ದಯವಿಟ್ಟು ಕಾಲ್ ಮಾಡಿ ನಿಮಗೆ ಕಂಪ್ಲೇಂಟ್ ರೇಸ್ ಮಾಡಿ ಅಂತ ಹೇಳ್ತಾರೆ. ಅದಾದಮೇಲೆ ಬರೀ ಅವ್ರು ಫೋನ್ ಮಾಡ್ಕೊಂಡು ಕಂಪ್ಲೇಂಟ್ ರೇಸ್ ಮಾಡ್ಕೊಂಡು ಇರಬೇಕು. ಬಟ್ ನಮ್ಮ ವ್ಯೂವರ್ಸ್ಗೋಸ್ಕರ ಯಾವುದೇ ರೀತಿ ಹೆಲ್ಪ್ ಆಗೋದಿಲ್ಲ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನನ್ನ ಕಡೆಯಿಂದ ನಾವು ಏನು ಮಾಡ್ತಿದ್ದೀವಿ, ಹೇಗೆ ನಮ್ಮ ವ್ಯೂವರ್ಸ್ಗೋಸ್ಕರ ಹೆಲ್ಪ್ ಆಗುತ್ತೆ ಅಂತ ಅಂದರೆ, ನಾವು ಯಾವುದೇ ಗಾಡಿ ಪಾರ್ಕ್ ಮಾಡೋಕ್ಕಿಂತ ಮುಂಚೆ ಆ ಗಾಡಿಗೆ 28 ಚೆಕ್ಸ್ ಮಾಡ್ತೀವಿ. ಅಟ್ ಪ್ರೆಸೆಂಟ್ ಗಾಡಿಯಲ್ಲಿ ಏನು ಸಮಸ್ಯೆ ಇದೆ, ಬಾಡಿ ಲೈನ್ ಎಕ್ಸ್ಟೀರಿಯರ್ ಏನು ಪ್ರಾಬ್ಲಮ್ ಇದೆ, ಇಂಟೀರಿಯರಲ್ಲಿ ಏನು ಪ್ರಾಬ್ಲಮ್ ಇದೆ, ಇಂಜಿನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ 28 ಚೆಕ್ಸ್ ಮಾಡ್ತೀವಿ. ಪ್ರತಿಯೊಂದರಲ್ಲೂ ನಮಗೆ ಒಂದು ಟಿಕ್ ಬಂದಾಗಲೇ ಮಾತ್ರ ನಾವು ಗಾಡಿ ನಿಲ್ಲಿಸ್ಕೊಳ್ಳೋದು. ಅಟ್ ಪ್ರೆಸೆಂಟು ಇವಾಗ ಯಾವುದೇ ಗಾಡಿ ನಾವು ನೋಡಿಸಿದ್ರು ಕೂಡ, ಯಾವುದೇ ಗಾಡಿಯಲ್ಲಿ ನಿಮಗೆ ಒಂದು ಸ್ವಲ್ಪ ಇಂಜಿನ್ ಪ್ರಾಬ್ಲಮ್ ಆಗಿರಲಿ, ಬಾಡಿ ಲೈನ್ ಆಗಿರಲಿ, ಆಕ್ಸಿಡೆಂಟಲ್ ಆಗಿರಲಿ, ಯಾವುದೇ ರೀತಿ ಸಿಗೋದಿಲ್ಲ. ಸೊ ಎಲ್ಲ ಚೆಕ್ಸ್ ಮಾಡ್ತೀವಿ. ನಮ್ಮ ಹತ್ರ ಯಾರೇ ಗಾಡಿ ತೊಗೊಂಡೋದ ನಂತರ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂದ್ಬಿಟ್ಟು ಅಷ್ಟೆಲ್ಲ ನಾವು ನೋಡ್ಕೋತೀವಿ. ಬಟ್ ವಾರಂಟಿ ಯಾವುದೇ ಕಾರಣಕ್ಕೆ ಯಾವುದು ಇರೋದಿಲ್ಲ. ಬಟ್ ನಾವು ಟ್ರೈ ಮಾಡ್ತಿದ್ದೀವಿ ಯಾವುದೇ ರೀತಿ ಸಮಸ್ಯೆ ಬರಬಾರ್ದು ಅಂತ. ಇಲ್ಲಿವರೆಗೂ ದೇವ್ರ ದಯದಿಂದ ಯಾರೇ ನಮ್ಮ ಹತ್ರ ಗಾಡಿ ತೊಗೊಂಡಿದ್ರು ಒಂದು ಕಾಲು ನಮಗೆ ಇಂಜಿನು ಅಥವಾ ಗಾಡಿ ಬಗ್ಗೆ ಕಂಪ್ಲೇಂಟ್ ಹೇಳ್ಕೊಂಡು ಇಲ್ಲಿವರೆಗೂ ಗಾಡ್ ಗ್ರೇಸ್ ಸುನಿಲ್ ಯಾವುದೇ ರೀತಿ ಕಂಪ್ಲೇಂಟ್ಸ್ ಬಂದಿಲ್ಲ, ಯಾವುದೇ ರೀತಿ ಏನಿಲ್ಲ. ಇನ್ನು ಕಸ್ಟಮರ್ಸ್ ಏನಂತಾರೆ, ಸರ್ ಒಂದು 6 ತಿಂಗಳಾಗಿದೆ, ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಮೈನರ್ ಈ ಚೇಂಜ್ ಇದಕ್ಕೆಲ್ಲ ಇರುತ್ತೆ. ಬಟ್ ಮೇಜರ್ ಪ್ರಾಬ್ಲಮ್ಸ್ ಯಾವುದೇ ರೀತಿ ನಮ್ಮ ಕಸ್ಟಮರ್ಸ್ಗೆ ಯಾವುದೇ ರೀತಿ ಸಮಸ್ಯೆಗಳಾಗಿಲ್ಲ. ಸೊ ಧಾರಾಳವಾಗಿ ಒಂದು ನಂಬಿಕೆ ಮೇಲೆ ದಯವಿಟ್ಟು ಎಲ್ಲರೂ ಬರ್ಬೋದು ಅಂತ ನಾನು ಹೇಳ್ತೀನಿ. ಸೊ ಸರ್, ಆಮೇಲೆ ಎಕ್ಸಾಕ್ಟ್ ಆಗಿ ಗೊತ್ತಿ ಲೊಕೇಶನ್ ಸರ್? ಸುನಿಲ್, ಲೊಕೇಶನ್ BTM ಸೆಕೆಂಡ್ ಸ್ಟೇಜ್, BTM ಲೇಕ್ ಹತ್ರ ಬರುತ್ತೆ ಲೊಕೇಶನ್. BTM ಲೇಕ್ ಹತ್ರ, ಲೇಕ್ ಆಪೋಸಿಟ್ ಬರುತ್ತೆ BTM ಸೆಕೆಂಡ್ ಸ್ಟೇಜಲ್ಲಿ. ಕೊಟ್ಟಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ನಮ್ಮ ಅಡ್ರೆಸ್ ಇರುತ್ತೆ. ಸೊ ನೋಡ್ಕೊಂಡು ಬರ್ಬೋದು, ಇಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಲೊಕೇಶನ್ ಕೂಡ ಕಳಿಸ್ಕೊಡ್ತೀವಿ ಅಂತ ಹೇಳ್ಬೋದು ಸುನಿಲ್. ಓಕೆ ಸರ್. ಸೊ ಇವಾಗೆಲ್ಲ ವೆಹಿಕಲ್ಸ್ ಸರ್ ನೋಡ್ಬೋದು. ಇನ್ನೊಂದು ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಸುನಿಲ್, ನಿಮಗೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ, ಇಲ್ಲಿವರೆಗೂ ನಮ್ಮ ವೀಡಿಯೋಸ್ ಇನ್ನು ಮುಂದೆ ನಾವು ನೋಡಿಸೋ ಗಾಡಿಗಳೆಲ್ಲ ಯಾವುದೇ ರೀತಿ ನಮ್ಮ ಹತ್ರ ನಿಮಗೆ 3rd ಓನರು ಮತ್ತು 4th ಓನರ್ ಗಾಡಿಗಳು ಸಿಗೋದಿಲ್ಲ. ಸೊ ನೀವು ಫುಲ್ ವಿಡಿಯೋ ನೋಡಿ, ನಿಮ್ಗೆ ಎಲ್ಲಾದರೂ ಒಂದು ಗಾಡಿ ಅದು 3rd ಓನರು ಅಥವಾ 4th ಓನರ್ ಗಾಡಿಗಳು ನಮ್ಮ ಹತ್ರ ಸಿಗೋದಿಲ್ಲ. ಸೊ ಒಂದೇ ಒಂದು ರಿಕ್ವೆಸ್ಟ್ ನಮ್ಮ ವ್ಯೂವರ್ಸ್ಗೆ
ವ್ಯೂವರ್ಸ್ಗೋಸ್ಕರ ಏನಂತ ಅಂದರೆ, ನೀವು ಗಾಡಿ ತೊಗೋಬೇಕು ಅಂತ ದಯವಿಟ್ಟು ನೀವು ನೋಡ್ತಿರ್ತೀರ. ಸೊ ಒಳ್ಳೆ ಜಾಗದಲ್ಲಿ ನೋಡಿ, ಬರೀ ಒಂದು 20,000-30,000 ರೂಪಾಯಿ ಕಡಿಮೆ ಇರೋ ಜಾಗದಲ್ಲಿ ನೀವು ತೊಗೊಳ್ಬಿಡ್ತೀರಿ. ನಾಳೆ ದಿವಸ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಕಸ್ಟಮರ್ಸ್ ಕಂಪ್ಲೇಂಟ್ ಮಾಡಿದ್ದಾರೆ ಸುನಿಲ್ ನಮಗೆ. ನೀವೊಂದು ಲೈವ್ ಎಕ್ಸಾಂಪಲ್, ಒಂದು ಪೋಲೋಗೆ ಒಂದು ಪ್ರಾಬ್ಲಮ್ ಹಿಂಗೆ ಇದೇ ರೀತಿ ಆಗಿತ್ತು. ನಾನು ಆ ಶೋರೂಮ್ ಹೆಸರು ಹೇಳೋಕೆ ಹೋಗೋದಿಲ್ಲ, ಆ ಮನುಷ್ಯರ ಹೆಸರು ಹೇಳೋಕೆ ಹೋಗಲ್ಲ. ಮೂರು ಓನರ್ ಆಗಿರೋ ಗಾಡಿನ ಸಿಂಗಲ್ ಓನರ್ ಆಗಿದೆ, 2 ಕಂಪನಿಯಲ್ಲಿ ಹೆಸರು ಇದೆ, ಅದನ್ನು ತೆಗೆದು ನಿಮಗೆ ಸಿಂಗಲ್ ಓನರ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಅದಾಗಿದ್ದ ನಂತರ ಫೋನ್ ಮಾಡಿ ಅವ್ರ ಹತ್ರ ಮಾತಾಡಿದ ನಂತರ ಅವ್ರ ಬಿಹೇವಿಯರೇ ಚೇಂಜ್ ಆಗಿಬಿಡುತ್ತೆ. ನೀವು ಮುಂಚೆನೇ ನೋಡ್ಕೊಂಡು ತೊಗೋಬೇಕಾಗಿತ್ತು, ಮುಂಚೆನೇ ನಾವು ಹೇಳಿದ್ದೀವಿ ಮಾಡಿದ್ದೀವಿ ಅಂತ ತುಂಬಾ ಮೋಸ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ನೀವು ತೊಗೋತೀರಾ ಒಂದು ಒಳ್ಳೆ ಗಾಡಿ, ನಿಮಗೆ ಗಾಡಿನ ಜಡ್ಜ್ ಮಾಡೋಕ್ಕಿದ್ರೆ ದಯವಿಟ್ಟು ಜಡ್ಜ್ ಮಾಡಿ ತೊಗೊಳ್ಳಿಲ್ಲ. ನಿಮ್ಗೆ ಜಡ್ಜ್ ಮಾಡೋಕ್ಕಾಗಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸಲ್ಲಿ ಯಾರಿಗಾದ್ರೂ ಒಬ್ರು ಕರ್ಕೊಂಬನ್ನಿ, ಗಾಡಿಯಲ್ಲಿ ನಾಲೆಜ್ ಇರೋರು ಕರ್ಕೊಂಬನ್ನಿ, ನೋಡಿಸಿ. ಸೊ ಮಾಡಿ ತೊಗೊಳ್ಳಿ. ಇಲ್ಲ ಅಂದರೆ ಫಸ್ಟ್ ಸ್ಟೆಪ್ ಆಟೋಮೋಟಿವ್ ಒಂದು ಅವಕಾಶ ಮಾಡಿಕೊಡಿ, ದಯವಿಟ್ಟು ವಿಸಿಟ್ ಮಾಡಿ. ಸೊ ನೀವು ಹಾಕ್ತಿರೋ ದುಡ್ಡು, ನೀವು ಹಾಕ್ತಿರೋ ಬಂಡವಾಳಕ್ಕೆ ನಾವು ಮೋಸ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಯಾವುದೇ ಗಾಡಿ ತೊಗೊಂಡ್ರೂ 100% ಆಕ್ಸಿಡೆಂಟ್ ಫ್ರೀ ಕೊಡ್ತೀವಿ. ಯಾವುದೇ ರೀತಿ ಮೆಕ್ಯಾನಿಕಲ್ ಖರ್ಚು ಇಲ್ದಿರೋ ಗಾಡಿ ಕೊಡ್ತೀವಿ. 100% ಡಾಕ್ಯುಮೆಂಟೇಷನ್ ನಾವು ನೋಡ್ಕೋತೀವಿ. ನಿಮ್ಮ ಹೆಸರುವರೆಗೂ ಟ್ರಾನ್ಸ್ಫರ್ ಆಗೋವರೆಗೂ ನಮ್ಮ ಜವಾಬ್ದಾರಿ ಅಂತ. ನಾವು ನಿಮ್ಮ ಹೆಸರು ಟ್ರಾನ್ಸ್ಫರ್ ಆಗೋವರೆಗೂ ನಾವು ನೋಡ್ಕೋತೀವಿ. ಅದಾದಮೇಲೆ ನಾವು ಡೆಲ್ಲಿ ಗಾಡಿಗಳು ಯಾವುದೇ ನೋಡ್ಸಿದ್ರು ಕೂಡ ನಿಮಗೆ ಡೆಲ್ಲಿ ನಂಬರಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ, ಅದನ್ನು ನಾವು ಕರ್ನಾಟಕ ಮಾಡಿ ಕೊಡ್ತೀವಿ. ಸೊ ನಮ್ಮ ವ್ಯೂವರ್ಸ್ಗೋಸ್ಕರ ಒಂದೇ ಒಂದು ಜಾಗೃತ ಒಂದು ಇನ್ಫಾರ್ಮೇಷನ್ ಏನಂತ ಹೇಳಬೇಕು ಅಂತಂದರೆ, ದಿಲ್ಲಿ ನಂಬರಲ್ಲಿ ಅಥವಾ ಬೇರೆ ಸ್ಟೇಟ್ ನಂಬರ್ಸಲ್ಲಿ ವಿತೌಟ್ ಕರ್ನಾಟಕ ನಂಬರಲ್ಲಿ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗ್ಬಿಡಿ. ಗಾಡಿ ಇಷ್ಟ ಆಗಿದೆ, ಗಾಡಿ ಚೆನ್ನಾಗಿದೆಯಾ ಅವ್ರಿಗೆ ಹೇಳಿ, ನಮಗೆ ಫಸ್ಟ್ ಕರ್ನಾಟಕ ಮಾಡಿ, ಅದಾದ್ಮೇಲೆ ನಾವು ಪೇಮೆಂಟ್ ಮಾಡ್ತೀವಿ, ಅದಾದ್ಮೇಲೆ ನಾವು ಗಾಡಿ ತೊಗೊಂಡು ಹೋಗ್ತೀವಿ ಅಂತ ಹೇಳಿ. ಸೊ NOCಗಳು ಯಾವುದೇ ಕಾರಣಕ್ಕೂ ತುಂಬಾ ಡಿಲೇ ಆಗ್ತಿದೆ, NOCಗಳು ಬರ್ತಿಲ್ಲ, ಏನಿಲ್ಲ, ನಾವು NOC ಜೊತೆಗೆ ನಿಮ್ಗೆ ಕೊಟ್ಬಿಡ್ತೀವಿ, ಬರೀ 3 ಲಕ್ಷ ಕೊಡ್ತೀವಿ, 4 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ. ಅಂಥ ಸ್ಕ್ಯಾಮ್ಗಳಲ್ಲಿ ಬೀಳಕ್ಕೆ ಹೋಗ್ಬಿಡಿ. NOCಗಳು ಬರಲ್ಲ, ಇಷ್ಟು ಮಾಡಲ್ ಆದಮೇಲೆ NOCಗಳು ಬರಲ್ಲ, ತುಂಬಾ ಸಮಸ್ಯೆ ಆಗ್ತಿದೆ. 4 ತಿಂಗಳು 5 ತಿಂಗಳಾದ್ರೂ NOC ಬಂದಿರಲ್ಲ, ತುಂಬ ಕಸ್ಟಮರ್ಸ್ ಕಂಪ್ಲೇಂಟ್ ಮಾಡಿರ್ತಾರೆ. ಸೊ ಹಾಕ್ತಿರೋ ಒಳ್ಳೆ ಜಾಗದಲ್ಲಿ ಹೋಗಿ ಒಂದು ಒಳ್ಳೆ ಗಾಡಿ ನೋಡಿ, ಒಂದು ಒಳ್ಳೆ ಗಾಡಿ ತಗೊಳ್ಳಿ ಅಂತ ಹೇಳ್ತಾ, ಯಾರ್ಯಾರು ಇಲ್ಲಿವರೆಗೂ ಸುನಿಲ್ ಚಾನಲ್ನ ಯಾರ್ಯಾರು ಲೈಕ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ, ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮ ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್ದು ಒಂದು ಯೂಟ್ಯೂಬ್ ಚಾನಲ್ ಬರ್ತಿದೆ. ಸೊ ಲಿಂಕು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ. ದಯವಿಟ್ಟು ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ ಅದು ಕೂಡ. ಸೊ ಯಾವ ಪ್ರೀತಿ, ನೀವೇನೇನು ಪ್ರೀತಿ ನಾವು ಸುನಿಲಿಗೆ ನೋಡಿಸಿದ್ದೀರಾ ಅಷ್ಟೇ ಪ್ರೀತಿ ನಮಗೂ ನೋಡಿಸಿ ಅಂತ ನಾನು ಕೈ ಜೋಡಿಸಿ ನಿಮ್ಗೆ ಕೇಳ್ಕೊತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನಿಮಗೆ ಬಿಡ್ತೀನಿ. ಸೊ ಹಾಗೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಲಿಂಕ್ನೆಲ್ಲ ಹೋಗ್ಬಿಟ್ಟು ಸರ್ ಚಾನಲ್ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಹೊಸ ಸ್ಟಾಕ್ಸ್ ಬರ್ತಾರೆ, ಅದರಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಈಗ ಮೊದಲನೇ ಗಾಡಿ ಒಂದು i20 ಇದೆ, ಡೀಟೇಲ್ಸ್ ಸರ್. ಸುನಿಲ್ 2012 ಮಾಡಲ್ ಸಿಂಗಲ್ ಓನರ್ i20 ಡೀಸೆಲ್ ಸ್ಪೋರ್ಟ್ಸ್, ಡೀಸೆಲ್ ವೇರಿಯಂಟ್ ಅಲ್ಲಿ ಇದೆ. ಕಂಪ್ಲೀಟ್ಲಿ ಟೋಟಲ್ ಒರಿಜಿನಲ್ ವೆಹಿಕಲ್ ಇದೆ, ಯಾವುದೇ ರೀತಿ ರೀಪ್ಲೇಸ್ಮೆಂಟ್ಸ್ ಇಲ್ಲ ಗಾಡಿಯಲ್ಲಿ. ಸೊ ಒಂದು i20 ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಡೀಸೆಲ್ ಅಲ್ಲ ಸರ್ ಇದು? ಡೀಸೆಲ್, ಹೌದು. ಸೊ ಫೀಚರ್ಸ್ ನೋಡೋದಾದ್ರೆ ಸುನಿಲ್ ಪ್ರತಿಯೊಂದು ಫೀಚರ್ಸ್ ಬರುತ್ತೆ ನಿಮಗೆ. ಪುಷ್ ಬಟನ್ ಸ್ಟಾರ್ಟ್ ಬಿಟ್ಟು ನಿಮಗೆ ಇದೆಲ್ಲ ಫೀಚರ್ಸ್ ಬರುತ್ತೆ. ಏರ್ ಬ್ಯಾಗು, ABS, ಸ್ಟೇರಿಂಗ್ ಕಂಟ್ರೋಲು, ಅಲಾಯ್ ವೀಲ್ಸು, ನಿಮಗೆ ORVMs, 4 ಪವರ್ ವಿಂಡೋ, AC ಪವರ್ ಸ್ಟೇರಿಂಗು, ಮತ್ತು ಪ್ರತಿಯೊಂದು ಆಪ್ಷನ್ಸ್ ಗಾಡಿಯಲ್ಲಿ ಅವೈಲೇಬಲ್ ಇದೆ ಸುನಿಲ್. ಓಕೆ, ಯಾರಾದ್ರೂ ಒಂದು ಒಳ್ಳೆ i20 ನೋಡ್ತಿರೋರಿಗೆ ಡೀಸೆಲ್ ವೇರಿಯಂಟ್ ಇದೆ. ಸೊ ಏನಾಗುತ್ತೆ ಪ್ರೈಸ್ ಇದು ಸುನಿಲ್? ಇದು ತುಂಬಾನೇ ರೀಸನಬಲ್ ಪ್ರೈಸಿಗೆ ಕೊಟ್ಬಿಡ್ತೀನಿ. 3,70,000 rupeesಗೆ. ಎಸ್ ನೋ ಪ್ರೈಸು, ಫೈನಲ್ ಪ್ರೈಸ್. ಇದರಲ್ಲಿ ₹1 ಕೂಡ ಕಡಿಮೆ ಆಗೋ ಚಾನ್ಸಸ್ ಇರೋದಿಲ್ಲ. ಆಕ್ಚುಲಿ ಕಸ್ಟಮರ್ದು 4,20,000 ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಈ ಗಾಡಿಯಲ್ಲಿ ನಾವು ಫ್ಲಾಟ್ ₹50,000 ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ದೀವಿ. 3,70,000 rupeesಗೆ 2012 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ i20 ಸ್ಪೋರ್ಟ್ಸ್ ಸಿಂಗಲ್ ಓನರ್ ಗಾಡಿ ಕೊಟ್ಬಿಡ್ತೀವಿ. ಓಕೆ ನೋಡಿ, ಸಿಂಗಲ್ ಓನರ್ ವೆಹಿಕಲ್ ಸ್ಪೋರ್ಟ್ಸ್ ವೇರಿಯಂಟ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟೊಯೋಟಾ ಇನ್ನೋವಾ ಇದೆ. ಸೊ ಡೀಟೇಲ್ಸ್ ಸರ್. ಸುನಿಲ್ 2015 ಮ್ಯಾನುಫ್ಯಾಕ್ಚರಿಂಗ್, 16 ರಿಜಿಸ್ಟ್ರೇಷನ್. ಓಕೆ, ಸಿಂಗಲ್ ಓನರ್, 1,20,000 ಕಿಲೋಮೀಟರ್ಸ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿದೆ. ಓಕೆ, NOC ಆಲ್ರೆಡಿ ಅಪ್ಲೈ ಮಾಡಿದೀವಿ, NOC ಬರ್ತಿದೆ. ಸೊ ಒಂದು ಇನೋವಾ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ವಿ ವೇರಿಯಂಟ್ ಅಲ್ಲಿ ಇದೆ, ಕಂಪ್ಲೀಟ್ಲಿ ಟೋಟಲಿ ಒರಿಜಿನಲ್ ಇದೆ. ಅಲಾಯ್ ವೀಲ್ಸ್, ಏರ್ ಬ್ಯಾಗು, ABS, 4 ಪವರ್ ವಿಂಡೋ, ಪ್ರತಿಯೊಂದು ನಿಮಗೆ ಆಪ್ಷನ್ಸ್ ಗಾಡಿಯಲ್ಲಿ ನಿಮಗೆ ಅವೈಲೇಬಲ್ ಬರುತ್ತೆ. ಲೆದರ್ ಸೀಟ್ಸ್ ಅವೈಲೇಬಲ್ ಇದೆ, ಸ್ಟೇರಿಂಗ್ ಕಂಟ್ರೋಲ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ನಿಮಗೆ ಬ್ಯಾಕ್ ವೈಫರು, ಡಿಫಾಗರು, ಪ್ರತಿಯೊಂದು ಆಪ್ಷನ್ಸ್ ಗಾಡಿಯಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ಬೋದು ಸರ್. ಓಕೆ, ಯಾರಾದರೂ ಒಂದು ಒಳ್ಳೆ ಇನೋವಾ ನೋಡ್ತಿರೋರಿಗೆ ನೋಡಿ, ಚೆನ್ನಾಗಿದೆ. ಡೀಸೆಲ್ ವೇರಿಯಂಟು, 1,20,000 ಸಮಥಿಂಗ್ ಡ್ರಿವನ್ ಆಗಿದೆ. ಸೊ ಏನಾಗುತ್ತೆ ಪ್ರೈಸು ಸುನಿಲ್? ಈ ಗಾಡಿ ಫೈನಲ್ ಪ್ರೈಸ್ ನನಗೆ ಕೇಳ್ತಿದ್ರೆ ಅದಂದ್ರೆ ವಿತೌಟ್ ನೆಗೋಷಿಯೇಷನ್, ಯಾವುದೇ ಕಾರಣಕ್ಕಿಲ್ಲ ಅಂತಂದರೆ 12,50,000 rupeesಗೆ ಡನ್ ಮಾಡ್ಕೊಡ್ತೀನಿ. 2016 ರಿಜಿಸ್ಟ್ರೇಷನು, ಇನ್ಕ್ಲೂಡಿಂಗ್ ಕರ್ನಾಟಕ ರಿಜಿಸ್ಟ್ರೇಷನ್ ಅಂತ ಹೇಳ್ಬೋದು. 12.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಫೈನಲ್, ಎಸ್ ನೋ ಪ್ರೈಸ್, ನೋ ಬಾರ್ಗೇನ್, ಎಸ್ ನೋ ಪ್ರೈಸ್, 12,50,000 rupees ಫೈನಲ್. ಓಕೆ ಸರ್. ಸೊ ಹಾಗೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ, ಡೀಟೇಲ್ಸ್ ಸರ್. ಸುನಿಲ್, ಪೋಲೋ ಅಲ್ಲಿ ನಮ್ಮ ಹತ್ರ 2 ಆಪ್ಷನ್ ಅವೈಲೇಬಲ್ ಇದೆ ಇವಾಗ. ಪೆಟ್ರೋಲ್ ಅಲ್ಲಿ ಬೇಕವ್ರಿಗೆ ಪೆಟ್ರೋಲ್ ಅಲ್ಲೂ ಇದೆ, ಲೋ ಬಜೆಟ್ ಅಲ್ಲಿ ಬೇಕವ್ರಿಗೆ ಲೋ ಬಜೆಟ್ ಅಲ್ಲೂ ಇದೆ, ಹೈಯರ್ ಬಜೆಟ್ ಅಲ್ಲೂ ಇದೆ. ಈ ಪೋಲೋ ಬಗ್ಗೆ ನೀವು ಕೇಳಿದ್ರೆ ಇದು 2011 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಪೋಲೋ. ಇದು ತುಂಬಾ ಒಂದು ಲೋ ಬಜೆಟ್ ಅಲ್ಲಿ ಒಂದು ನೋಡ್ತಿರೋರಿಗೆ, ಪೋಲೋ ನೋಡ್ತಿರೋರಿಗೆ ಅಥವಾ ಒಂದು ಹ್ಯಾಶ್ ಬ್ಯಾಗ್ ನೋಡ್ತಿರೋರಿಗೆ ಒಂದು ಒಳ್ಳೆ ಕಾಂಪ್ಯಾಕ್ಟ್
ಹ್ಯಾಶ್ ಬ್ಯಾಕ್ ಗಾಡಿ ನೋಡ್ತಿರೋರಿಗೆ ಒಂದು ಪೋಲೋ ಅಂದ್ರೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಹೌದು ಸೊ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ಅಲ್ಲಿ ತುಂಬಾ ಲೋ ಮೇಂಟೆನೆನ್ಸ್ ವೆಹಿಕಲ್. ಆಲ್ಮೋಸ್ಟ್ ನಿಮಗೆ ಒಂದು ಇಯರ್ಲಿ ನಿಮಗೆ 8 ರಿಂದ 10 ಸಾವಿರ ಕೂಡ ಮೇಂಟೆನೆನ್ಸ್ ಪೆಟ್ರೋಲ್ ಗಾಡಿ ವೋಲ್ಸ್ ವ್ಯಾಗನ್ ಅಲ್ಲಿ ಬರೋದಿಲ್ಲ. ಕಂಪ್ಲೀಟ್ ಇದೆ, ಲೆದರ್ ಸೀಟ್ಸ್ ಇದೆ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ. ಸೊ ಕಂಪ್ಲೀಟ್ ತುಂಬಾ ಚೆನ್ನಾಗಿದೆ. ಒಂದು ಪೋಲೋ ನೋಡ್ತಿರೋರ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಸೊ ಯಾರಾದ್ರೂ ಒಂದು ವೋಕ್ಸ್ವ್ಯಾಗನ್ ಪೋಲೋ 2011 ಮಾಡಲು. ಸೊ ಪ್ರೈಸ್ ಏನಾಗುತ್ತೆ ಸರ್? ಸುನಿಲ್ 3,45,000 rupees ಆಸ್ಕಿಂಗ್ ಇಕ್ಕಿದ್ದೀವಿ. 3,30,000 rupeesಗೆ ಫೈನಲ್ ಎಸ್ ನೋ ಮಾಡ್ಕೊಡ್ತೀನಿ ಸುನಿಲ್. ಓಕೆ, 3,30,000ಕ್ಕೆ ನಿಮ್ಗೆ ಒಂದು ವೈಟ್ ಕಲರ್ ಒಂದು ವೋಕ್ಸ್ವ್ಯಾಗನ್ ಪೋಲೋ ಸಿಕ್ಕಿದೆ, ಪೆಟ್ರೋಲ್ ವೇರಿಯಂಟು. ಸೊ ಪೆಟ್ರೋಲ್ ಬೇಡ ಅಂದ್ರೆ ನಿಮಗೆ ಡೀಸೆಲ್ ವೇರಿಯಂಟ್ ಅಲ್ಲಿ ಒಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ. ಡೀಟೇಲ್ಸ್ ಸರ್? ಸುನಿಲ್ 2014 ಮಾಡಲು, ಸಿಂಗಲ್ ಓನರು, ಓಕೆ, ಪೋಲೋ ಹೈಲೈನ್ ಡೀಸೆಲ್ ವೇರಿಯಂಟ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಏರ್ ಬ್ಯಾಗ್ಸ್, ಅಲಾಯ್ಸ್, ತುಂಬಾನೇ ಕಾಂಪ್ಯಾಕ್ಟ್ ಗಾಡಿ. ಡೀಸೆಲ್ ಅಲ್ಲಿ ನಿಮ್ಗೆ ಏನ್ ಪ್ಲಸ್ ಪಾಯಿಂಟ್ ಅಂದ್ರೆ ಆರಾಮಾಗಿ 20 ರಿಂದ 22 ಮೈಲೇಜ್ ಕೂಡ ಬರುತ್ತೆ. ಓಕೆ, ಎಕ್ಸಲೆಂಟ್ ಆಗಿದೆ. ತಗೊಂಡವ್ರಿಗೆ ಯಾವುದೇ ರೀತಿ ಎಕ್ಸ್ಪೆನ್ಸಸ್ ಮಾಡೋ ಅವಶ್ಯಕತೆ ಇಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಇಂಟೀರಿಯರ್ ಎಕ್ಸ್ಟೀರಿಯರ್ ತುಂಬಾ ಚೆನ್ನಾಗಿದೆ ಸುನಿಲ್. ಓಕೆ, ಸೊ ಇಂಟೀರಿಯರ್ ಏನ್ ಬರ್ಬೋದು ಸರ್ ಇದಕ್ಕೆ? ಸುನಿಲ್ ಏರ್ ಬ್ಯಾಗ್, ABS, ನಿಮ್ಗೆ ಲೆದರ್ ಸೀಟ್ಸ್ ಬರುತ್ತೆ, ಕಂಪ್ಲೀಟ್ ಮಿರರ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ. ಕಂಪ್ಲೀಟ್ಲಿ ಟೋಟಲಿ ಟಾಪ್ ಅಂಡ್ ವೆಹಿಕಲ್ ಅಂತ ಹೇಳ್ಬೋದು. ಹೈಲೈನ್ ಟಾಪ್ ಅಂಡ್ ವೇರಿಯಂಟೆಡ್ ಒಂದು ಡೀಸೆಲ್ ಗಾಡಿ, ಒಂದು ವೋಕ್ಸ್ವ್ಯಾಗನ್ ಪೋಲೋ ಏನಾದ್ರು ಪ್ರೈಸ್? ಸುನಿಲ್ 5,25,000 rupees ಆಸ್ಕಿಂಗ್ ಇಕ್ಕಿದ್ದೀವಿ. 5 lakh rupeesಗೆ ಫೈನಲ್ ಎಸ್ ನೋ ಮಾಡ್ಕೊಡ್ತೀನಿ ಸುನಿಲ್. ಓಕೆ, 5 ಲಕ್ಷಕ್ಕೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ಡೀಸೆಲ್ ಹೈಲೈನ್ ಟಾಪ್ ಅಂಡ್ ವೇರಿಯಂಟ್. ಓಕೆ, ಸೊ ಹಾಗೆ ನಮ್ಮ ಮುಂದೆ ಒಂದು BMW ಇದೆ. ಡೀಟೇಲ್ಸ್ ಸರ್? ಸುನಿಲ್ BMW 2010 ಮಾಡೆಲ್, ತುಂಬಾನೇ ಚೆನ್ನಾಗಿದೆ. 320D ವೆಹಿಕಲ್, ಡೀಸೆಲ್ ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ ಇದೆ. ತುಂಬಾನೇ ಎಕ್ಸಲೆಂಟ್ ಇದೆ. ಒಂದು ಲೋ ಬಜೆಟ್ ಒಂದು ಪ್ರೀಮಿಯಂ ವೆಹಿಕಲ್ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಎಕ್ಸಲೆಂಟ್ ಇದೆ. ಆಟೋಮೆಟಿಕ್ ವೇರಿಯಂಟ್ ವಿತ್ ಸನ್ರೂಫ್ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ ಗಾಡಿ, ನೀವು ನೋಡಬಹುದು ಸುನಿಲ್. ಓಕೆ, ಸೊ ಇಂಟೀರಿಯರ್ ನೋಡೋದಾದ್ರೆ ಏನೇನು ಬರ್ಬೋದು ಸುನಿಲ್? ಪ್ರತಿಯೊಂದು ಆಪ್ಷನ್ಸ್ ಅವೈಲೇಬಲ್ ಇದೆ ಸುನಿಲ್. ನಿಮಗೆ ಸೀಟ್ ಅಡ್ಜಸ್ಟ್ಮೆಂಟ್ಸ್ ಆಗಿರಲಿ, ಸ್ಟೇರಿಂಗ್ ಕಂಟ್ರೋಲ್ಸ್ ಆಗಿರಲಿ, ಏರ್ ಬ್ಯಾಗ್ಸ್ ಆಗಿರಲಿ, ಸನ್ರೂಫ್ ಆಗಿರಲಿ, ಪುಷ್ ಬಟನ್ ಸ್ಟಾರ್ಟ್ ಆಗಿರಲಿ, ಲೆದರ್ ಸೀಟ್ಸ್ ಆಗಿರಲಿ, ORVMs, ಪ್ರತಿಯೊಂದು. ಆಚೆ ನೀವು ಬಂದಾಗ ನಿಮಗೆ ಡಿಫಾಗರ್ ಬರುತ್ತೆ, ಅಲಾಯ್ಸ್ ಬರುತ್ತೆ. ಫುಲ್ಲಿ ಲೋಡೆಡ್ BMW ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಟೋಟಲಿ ಫುಲ್ಲಿ ಲೋಡೆಡ್ ವೆಹಿಕಲ್, ಎಕ್ಸಲೆಂಟ್ ಆಗಿದೆ ಅಂತ ಹೇಳ್ಬೋದು ಸುನಿಲ್. ಸೊ ಏನಾದ್ರು ಪ್ರೈಸ್ ಇವಾಗ? ಸುನಿಲ್ ಈ ಗಾಡಿಯಲ್ಲಿ ಯಾವುದೇ ರೀತಿ ನೆಗೋಷಿಯೇಷನ್ ಇಲ್ಲ. ಪಕ್ಕಾ ವೆಹಿಕಲ್, ಪಕ್ಕಾ ಬೆಂಗಳೂರು ವೆಹಿಕಲ್. ಯಾವುದೇ ರೀತಿ ಬೇರೆ ಸ್ಟೇಟ್ ಇಂದ ಬಂದು ಮೈಗ್ರೇಟ್ ಆಗಿರೋ ವೆಹಿಕಲ್ ಅಲ್ಲ. ಸೊ ಈ ಗಾಡಿಗೋಸ್ಕರ ಫೈನಲ್ ಎಸ್ ನೋ ಪ್ರೈಸ್ 6,50,000 rupeesಗೆ BMW 320D ಎಕ್ಸಲೆಂಟ್ ಆಗಿದೆ ಗಾಡಿ, ಕೊಟ್ಬಿಡ್ತೀನಿ ಸುನಿಲ್. ಓಕೆ, 6.5 ಲಕ್ಷಕ್ಕೆ ನಿಮ್ಗೆ ಒಂದು BMW 320D 2010 ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಿಯೇಟ್ ಲೀನಿಯಾ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್? ಸುನಿಲ್ 2011 ಮಾಡೆಲ್, ಸಿಂಗಲ್ ಓನರು, ಫಿಯೇಟ್ ಲೀನಿಯಾ ಡೀಸೆಲ್ ಅಲ್ಲಿ ಇದೆ. ಇಮೋಷನ್ ವೇರಿಯಂಟ್ ಅಲ್ಲಿ ಬರುತ್ತೆ. ಸಿಂಗಲ್ ಓನರು, ಬರೀ 70,000 ಕಿಲೋಮೀಟರ್ ಓಡಿದೆ. ರೆಕಾರ್ಡೆಡ್ ವಿತ್ ಸರ್ವಿಸ್ ರೆಕಾರ್ಡ್. ಒಂದು ಫಿಯೇಟ್ ಲೀನಿಯಾ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ, ನೋಡಿ ಒಂಥರ ಚಿಂದಿ ಗಾಡಿ ಅಂತ ಹೇಳ್ಬೋದು. ಫಿಯೇಟ್ ಲೀನಿಯಾ ಡೀಸೆಲ್ ಅಲ್ಲ ಸರ್ ಇದು? ಡೀಸೆಲ್. ಆರಾಮಾಗಿ ನಿಮ್ಗೆ 22 ರಿಂದ 24 ವರೆಗೂ ಮೈಲೇಜ್ ಬರುತ್ತೆ ಡೀಸೆಲ್ ಅಲ್ಲಿ ಸುನಿಲ್. ಓಕೆ, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ ನಿಮಗೆ ಗಾಡಿ. ಸೊ ಇದರಲ್ಲಿ ಏನೇನು ಬರ್ಬೋದು ಸರ್ ಫೀಚರ್ಸ್? ಸುನಿಲ್ ಇದರಲ್ಲಿ ಏರ್ ಬ್ಯಾಗ್, ABS, ನಿಮಗೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ, 4 ಪವರ್ ವಿಂಡೋ, AC, ಈ ಎಲ್ಲ ಆಪ್ಷನ್ಸ್ ಬರುತ್ತೆ ಸುನಿಲ್. ಓಕೆ, ಸೊ ಒಂಥರ ಚಿಂದಿ ಗಾಡಿ ಅಂತಾನೆ ಹೇಳ್ಬೋದು. ಫಿಯೇಟ್ ಲೀನಿಯಾ ಡೀಸೆಲ್, ಅದು ಸಿಂಗಲ್ ಓನರ್ ವೆಹಿಕಲ್ ಮಾರ್ಕೆಟಲ್ಲಿ ತುಂಬಾನೇ ಸಿಗೋದು ಕಷ್ಟ. ಸೊ ಏನಾಗುತ್ತೆ ಸರ್ ಪ್ರೈಸ್ ಇದು? ಸುನಿಲ್ 2,90,000 rupees ಆಸ್ಕಿಂಗ್ ಇಕ್ಕಿದ್ದೀವಿ. 2,75,000 rupeesಗೆ ಎಷ್ಟು ಕೊಟ್ಬಿಡ್ತೀನಿ. ಸಿಂಗಲ್ ಓನರ್, 2011 ಮಾಡೆಲ್, ಫಿಯೇಟ್ ಲೀನಿಯಾ ಡೀಸೆಲ್. ಓಕೆ, ನೋಡಿ 2,75,000ಗೆ ಫೈನಲ್ ಆಗುತ್ತೆ ಡೀಸೆಲ್ ಗಾಡಿ, ಒಂದು ಫಿಯೇಟ್ ಲೀನಿಯಾ. ಸೊ ಚೆನ್ನಾಗಿದೆ ಗಾಡಿ ಕೂಡ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ ಸರ್. ಸುನಿಲ್ 2014 ಮಾಡೆಲ್, ಸಿಂಗಲ್ ಓನರ್, ರೆನಾಲ್ಟ್ ಡಸ್ಟರ್, RXL 85 PS ಆಪ್ಷನಲ್. ಓಕೆ, RXL ಆಪ್ಷನಲ್ ಇದು. ತುಂಬಾನೇ ಎಕ್ಸಲೆಂಟ್ ಇದೆ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್. ಇನ್ನು 500 ಕಿಲೋಮೀಟರ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಓಡಿಲ್ಲ. ಇಂಟೀರಿಯರ್ ಎಕ್ಸ್ಟೀರಿಯರ್ ಬ್ರ್ಯಾಂಡ್ ನ್ಯೂ ಇದೆ. ಏರ್ ಬ್ಯಾಗು, ABS, ನಿಮಗೆ ಲೆದರ್ ಸೀಟ್ಸ್, ಬ್ಯಾಕ್ ವೈಫರು, ಡಿಫಾಗರು, ಪ್ರತಿಯೊಂದು ಆಪ್ಷನ್ಸ್ ಗಾಡಿಯಲ್ಲಿ ಅವೈಲೇಬಲ್ ಇದೆ. ತುಂಬಾ ಚೆನ್ನಾಗಿದೆ ಸುನಿಲ್. ಒಂದು ಡಸ್ಟರ್ ನೋಡ್ತಿರೋರಿಗೆ ಇದಕ್ಕಿಂತ ಒಂದು ಬೆಸ್ಟ್ ಆಪ್ಷನ್ ಎಲ್ಲೂ ಇಲ್ಲ ಅಂತ ನಾನು ಹೇಳ್ಬೋದು ಸುನಿಲ್. ಓಕೆ, ಸೊ ಡೀಸೆಲ್ 85 PS ಆಪ್ಷನಲ್ ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಸೊ ಯಾರಾದ್ರೂ ಒಂದು ಒಳ್ಳೆ ರೆನಾಲ್ಟ್ ಡಸ್ಟರ್ ಡೀಸೆಲ್ ಗಾಡಿ ಹುಡ್ಕೋರಿಗೆ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಡಿಫಾಗರ್ ವೈಪರ್ ಎಲ್ಲ ಇದೆ. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಸುನಿಲ್ ತುಂಬಾ ರೀಸನಬಲ್ ಪ್ರೈಸ್ ಇದೆ. 5,85,000 rupees ಆಸ್ಕಿಂಗ್ ಇದೆ. ಯಾರಾದ್ರೂ ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಿದ್ರೆ 5,70,000 rupeesಗೆ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್, 85 PS, RXL ಆಪ್ಷನಲ್ ಇದು. ಅದು ಬರೀ 75,000 ಕಿಲೋಮೀಟರ್ಸ್ ಓಡಿದ್ರೆ ರೆಕಾರ್ಡೆಡ್. ಸೊ ಒಂದು ವೈಟ್ ಕಲರ್ ಅಲ್ಲಿ ತುಂಬಾನೇ ಕಡಿಮೆ ಗಾಡಿಗಳು ಡಿಮ್ಯಾಂಡ್ ಇದೆ ವೈಟ್ ಕಲರ್ ಅಲ್ಲಿ. ಸೊ ನಮ್ಮ ವ್ಯೂವರ್ಸ್ ರಿಕ್ವೆಸ್ಟ್ ಗೋಸ್ಕರ ತಗೊಂಡ್ಬಂದಿದ್ದೀನಿ. ಸೊ ಒಂದು ಡಸ್ಟರ್ ನೋಡ್ತಿರೋರು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ ಸರ್, ಸೊ ಹಾಗೆ ನಮ್ಮ ಮುಂದೆ ಒಂದು ಇನ್ನೊಂದು ಟೊಯೋಟಾ ಇನೋವಾ ಇದೆ. ಡೀಟೇಲ್ಸ್ ಸರ್? ಸುನಿಲ್ ಲೋ ಬಜೆಟ್ ಅಲ್ಲೂ ಇನೋವಾ ಇದೆ, ಹೈಯರ್ ಬಜೆಟ್ ಅಲ್ಲೂ ಇನೋವಾ ಇದೆ. ಸೊ 2013 ಮ್ಯಾನುಫ್ಯಾಕ್ಚರಿಂಗ್, 14 ರಿಜಿಸ್ಟ್ರೇಷನ್, ಇನೋವಾ G ಇದು. ಸೊ
ತುಂಬಾ ಚೆನ್ನಾಗಿದೆ ಗಾಡಿ. ಸೊ ಯಾರಾದ್ರೂ ಒಂದು ಇನೋವಾ ನೋಡ್ತಿರೋರಿಗೆ ಸಿಂಗಲ್ ಓನರು, 1,70,000 ಕಿಲೋಮೀಟರ್ಸ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿದೆ. ಓಕೆ. ಸೊ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಯಾರೇ ತಗೊಂಡ್ರು ಗಾಡಿ ಎಕ್ಸ್ಪೆನ್ಸಸ್ ಮಾಡೋ ಅವಶ್ಯಕತೆ ಇಲ್ಲ ಯಾವುದೇ ರೀತಿ. ಸೊ ಟೊಯೋಟಾ ಲೈಫ್ ಇಂಜಿನ್ ಲೈಫ್ ನಿಮ್ಗೆಲ್ರಿಗೂ ಗೊತ್ತಿದೆ. ಇಲ್ಲಿವರೆಗೂ ಮುಂದ್ಗಡೆ ಬಂಪರ್ ಇಂದ ಹಿಡಿದು ಹಿಂದ್ಗಡೆ ಬಂಪರ್ ವರೆಗೂ ಯಾವುದೇ ರೀತಿ ರಿಪ್ಲೇಸ್ಮೆಂಟ್ಸ್ ಆಗಿಲ್ಲ. ಸೊ ಕಂಪ್ಲೀಟ್ಲಿ ಟೋಟಲ್ ಒರಿಜಿನಲ್ ವೆಹಿಕಲ್ ಅಂತ ನಾನು ಹೇಳ್ಬೋದು ಸುನಿಲ್. ಸೊ ಯಾರಾದ್ರೂ ಒಂದು ಒಳ್ಳೆ ಟೊಯೋಟಾ ಇನೋವಾ ಡೀಸೆಲ್ ಹುಡ್ಕೋರಿಗೆ 2013 ಮಾಡಲ್ 14 ರಿಜಿಸ್ಟ್ರೇಷನ್. ಸೊ ಸಿಂಗಲ್ ಓನರ್ ಅಲ್ಲ ಸರ್? ಸಿಂಗಲ್ ಓನರ್ ವೆಹಿಕಲ್. ಸೊ ಪ್ರೈಸ್ ಏನಾಯ್ತು ಸರ್ ಇದು? ಸುನಿಲ್, ಪ್ರೈಸ್ ತುಂಬಾ ರೀಸನಬಲ್ ಇದೆ. 10,75,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಪ್ರೈಸ್ ಇದೆ. ಸೊ ಒಂದು ಇನೋವಾ ನೋಡ್ತಿರೋ, ಒಂದು ಲೋ ಬಜೆಟ್ ಅಲ್ಲಿ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇನೋವಾ ಇನ್ನೂ ನಮ್ಮ ಹತ್ರ ಇನ್ನೂ 4 ಕಲೆಕ್ಷನ್ಸ್ ಇದೆ. ಸೊ ಇನೋವಾ ಯಾರೇ ನೋಡ್ತಿದ್ರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವುದೇ ಇನೋವಾ ಬೇಕಿದ್ರು ವಿತ್ ಇನ್ ಕರ್ನಾಟಕ, ಪ್ಯೂರ್ ಕರ್ನಾಟಕ ವೆಹಿಕಲ್ ಬೇಕಾ, ಪ್ಯೂರ್ ಕರ್ನಾಟಕ ವೆಹಿಕಲ್ ಕೊಡ್ತೀವಿ. ಅದರ್ ಸ್ಟೇಟ್ಸ್ ನೀವು ಮೈಗ್ರೇಟೆಡ್ ವೆಹಿಕಲ್ ನಡೆಯುತ್ತೆ ಅಂತಂದ್ರೆ ವೆಹಿಕಲ್ಸ್ ಇದೆ. ನನ್ನ ಹತ್ರ ಮಿನಿಮಮ್ 8 ವೆಹಿಕಲ್ಸ್ ಇದೆ ಇನೋವಾ ಅಟ್ ಪ್ರೆಸೆಂಟ್, ಕರ್ನಾಟಕ ಅಂಡ್ ಅದರ್ ಸ್ಟೇಟ್ ವೆಹಿಕಲ್ಸ್. ಸೊ ಇನೋವಾ ನೋಡ್ತಿರೋರಿಗೆ ಯಾರೇ ನೋಡ್ತಿದ್ರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಬ್ಯಾಂಗ್ಳೂರ್ ವೆಹಿಕಲ್ ಇದೆ, ಅದರ್ ಸ್ಟೇಟ್ ವೆಹಿಕಲ್ ಇದೆ. ಸೊ ಇದೇನಾಗುತ್ತೆ ಫೈನಲ್? 10,75,000 ರೂಪಾಯಿ ಆಸ್ಕಿಂಗ್ ಇದ್ದೀವಿ. 10,50,000 ರೂಪಾಯಿಗೆ ಎಷ್ಟು ಡನ್ ಮಾಡ್ಕೊಡ್ತೀನಿ. 10.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ನಿಮ್ಗೊಂದು ಇನೋವಾ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ, ರೆಡ್ ಕಲರು. ಸೊ ಡೀಟೇಲ್ಸ್ ಸರ್? ಸುನಿಲ್, ಈ ಗಾಡಿ ಬಗ್ಗೆ ನಾನು ಸ್ವಲ್ಪ ಎಕ್ಸ್ಟ್ರಾ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ಸಿಡಾನ್ ಅಲ್ಲಿ ವೆರಿ ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಒಂದು ಲೋ ಮೇಂಟೆನೆನ್ಸ್ ವೆಹಿಕಲ್ ಯಾರಾದ್ರೂ ನೋಡ್ತಿದ್ರೆ ಹೋಂಡಾ ಸಿಟಿ ಈ ಗಾಡಿ ಅಂತ ನಾನು ಹೇಳ್ಬೋದು. ಸೊ ನೀವು ಬಂಪರ್ ಟು ಬಂಪರ್ ನೀವು ಕಂಪ್ಲೀಟ್ ಆಗಿ ಕ್ಲೋಸರ್ ವ್ಯೂ ಕೊಡಂಗಿದ್ರು ಕೊಡಿ. ಸೊ ತುಂಬಾನೇ ಎಕ್ಸಲೆಂಟ್ ಇದಾಗಿದೆ. VMT ವೇರಿಯಂಟ್ ಅಲ್ಲಿ 2010 ಮಾಡಲ್, ಸೆಕೆಂಡ್ ಓನರ್, VMT ಪೆಟ್ರೋಲ್, ಐವಿಟೆಕ್ ಇಂಜಿನ್ ಬರುತ್ತೆ. ಎಕ್ಸಲೆಂಟ್ ಇದೆ ಸುನಿಲ್ ಗಾಡಿ ಮಾತ್ರ. ಫುಲ್ಲಿ ಲೋಡೆಡ್ ವೆಹಿಕಲ್. ನಿಮ್ಗೆ ಏರ್ ಬ್ಯಾಗ್, ABS, ನಿಮ್ಗೆ ಸ್ಟೀರಿಂಗ್ ಕಂಟ್ರೋಲ್ಸ್ ಆಗಿರ್ಲಿ, ನಿಮ್ಗೆ ಡಿಫಾಗರ್ ಆಗಿರ್ಲಿ, ಲೆದರ್ ಸೀಟ್ಸ್ ಆಗಿರ್ಲಿ, ಅಲಾಯ್ ವೀಲ್ಸ್ ಆಗಿರ್ಲಿ, ORVMs ಆಗಿರ್ಲಿ, ಪ್ರತಿ ಒಂದು ಫುಲ್ಲಿ ಲೋಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಒಂದು ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಸಿಡಾನ್ ಗಾಡಿ ಯಾರಾದ್ರು ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಸೊ ಪ್ರೈಸ್ ಸುನಿಲ್ 3,50,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಪ್ರೈಸ್ ಇದೆ. ಸೊ ಆನ್ ಟೇಬಲ್ ಯಾರಾದ್ರು ಬಂದ್ ಸಪೋರ್ಟ್ ಮಾಡಿದ್ರೆ 3,20,000 ರೂಪಾಯಿಗೆ ನಾನು ಡನ್ ಮಾಡ್ಕೊಡ್ತೀನಿ ಸುನಿಲ್. 3,20,000ಕ್ಕೆ ನಿಮ್ಗೆ ಒಳ್ಳೆ ಹೋಂಡಾ ಸಿಟಿ ಪೆಟ್ರೋಲ್ ವೇರಿಯಂಟ್, VMT ಟಾಪ್ ಎಂಡ್ ವೇರಿಯಂಟ್ ಸಿಗುತ್ತೆ ಗಾಡಿ. ಸೊ ಹಾಗೆ ನಮ್ಮ ಮುಂದೆ ಒಂದು XUV 500 ಇದೆ. ಡೀಟೇಲ್ಸ್ ಸರ್? ಸುನಿಲ್ 2015 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಬರೀ 66,000 ಓಡಿದೆ. XUV 500 W10. ಸೊ ಒಂದು XUV 500 ಅದು W10 ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು. ಸೊ ಪುಷ್ ಬಟನ್ ಸ್ಟಾರ್ಟ್, ಸನ್ ರೂಫ್, ಲೆದರ್ ಸೀಟ್ಸ್, ಕ್ರೂಸ್ ಕಂಟ್ರೋಲ್, ಸ್ಟೇರಿಂಗ್ ಕಂಟ್ರೋಲ್ಸ್, ORVMs, VRVMs, ನಿಮ್ಗೆ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ಸ್ ಆಗಿರ್ಲಿ, ನಿಮ್ಗೆ ಸೀಟ್ ಅಡ್ಜಸ್ಟ್ಮೆಂಟ್ಸ್ ಆಗಿರ್ಲಿ, ಅಲಾಯ್ ವೀಲ್ಸ್ ಆಗಿರ್ಲಿ, ಸನ್ ರೂಫ್ ಆಗಿರ್ಲಿ, ಪ್ರತಿಯೊಂದು ನಿಮ್ಗೆ ಗಾಡಿಯಲ್ಲಿ ಆಪ್ಷನ್ಸ್ ಅವೈಲೇಬಲ್ ಇದೆ. ಒಂದು XUV 500 W10 ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ನೀವು ಹೇಳ್ಬೋದು ಸುನಿಲ್. ನೀವು ಹಿಂದ್ಗಡೆ ನೋಡಿದ್ರೆ ಇನ್ನು ಸೀಟ್ ಕವರ್ ಕೂಡ ಕರೆಕ್ಟ್ ಆಗಿ ತೆಗ್ದಿಲ್ಲ ಗಾಡಿಯಲ್ಲಿ. ಸೀಟ್ ಕವರ್ಸ್ ಎಲ್ಲ ಹಾಗೆ ಇದೆ. ಸೊ ಹಿಂದ್ಗಡೆ ಸೀಟು ಮತ್ತೆ ಇವೆರಡು ಸೀಟು ಕೂಡ ಎರಡು ರೋಸು ಕೂಡ ಯಾವ್ದೇ ರೀತಿ ಯೂಸ್ ಆಗಿಲ್ಲ. ಬರೀ 66,000 ಕಿಲೋಮೀಟರ್ಸ್ ಓಡಿದೆ ಸರ್ವಿಸ್ ರೆಕಾರ್ಡ್ ಜೊತೆಗೆ. ಸೊ ಒಂದು XUV 500 ಅದ್ರಲ್ಲೂ W10 ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನಾಗುತ್ತೆ ಸುನಿಲ್? 11,40,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ನೆಗೋಷಿಯಬಲ್ ಇದೆ. ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ ಫ್ಲಾಟ್ 40,000 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 11 lakh ರೂಪೀಸ್ಗೆ 2015 ಮಾಡಲ್, ಸಿಂಗಲ್ ಓನರು, W10 XUV 500 ಕೊಡ್ತೀನಿ ಅಂತ ಹೇಳ್ಬೋದು. 11 lakhsಗೆ ನಿಮ್ಗೆ ಒಂದು XUV 500 W10 ಸಿಗುತ್ತೆ. ಹಾಗೆ ನಮ್ಮ ಮುಂದೆ ಒಂದು ಪರ್ಪಲ್ ಕಲರ್ ಒಂದು XUV 500 ಇದೆ. ಸೊ ಇದ್ರ ಡೀಟೇಲ್ಸ್ ಸರ್? ಸುನಿಲ್, XUV 500 2014 ಮಾಡಲು, W8, ಸಿಂಗಲ್ ಓನರು, 96,000 ಕಿಲೋಮೀಟರ್ಸ್ ಓಡಿದೆ ವಿತ್ ಸರ್ವಿಸ್ ರೆಕಾರ್ಡ್. W10 ಮತ್ತೆ W8 ಏನ್ ವ್ಯತ್ಯಾಸ ಅಂತ ಅಂದ್ರೆ W10 ಅಲ್ಲಿ ನಿಮ್ಗೆ ಸನ್ ರೂಫ್ ಮತ್ತೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. W8 ಅಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಮತ್ತೆ ಸನ್ ರೂಫ್ ಬರಲ್ಲ. ಕೀ ಸ್ಟಾರ್ಟ್ ಬರುತ್ತೆ, ವಿತೌಟ್ ಸನ್ ರೂಫ್ ಬರುತ್ತೆ. ಇದೆಲ್ಲ ಫೀಚರ್ಸ್ ಬರುತ್ತೆ ವಿತ್ 8 ಏರ್ ಬ್ಯಾಗ್ಸ್ ಆಗಿರ್ಲಿ, ಸ್ಟೇರಿಂಗ್ ಕಂಟ್ರೋಲ್, ಲೆದರ್ ಸೀಟ್ಸ್, ORVMs, ಕ್ಲೈಮೇಟ್ ಕಂಟ್ರೋಲ್, ಸ್ಟೇರಿಂಗ್ ಕಂಟ್ರೋಲ್, ನಿಮ್ಗೆ ಅಲಾಯ್ ವೀಲ್ಸ್. ಸೊ ಈ ಗಾಡಿ ತಗೊಳ್ಳೋರಿಗೆ ಒಂದು ಪ್ಲಸ್ ಪಾಯಿಂಟ್ ಏನಂತ ಅಂದ್ರೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ ಕಸ್ಟಮರ್. ಇನ್ನು 100 ಕಿಲೋಮೀಟರ್ಸ್ ಕೂಡ ಗಾಡಿ ಓಡಿಲ್ಲ ವಿತ್ ನ್ಯೂ ಟೈರ್ಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಒಂದು XUV 500 ನೋಡ್ತಿರೋರಿಗೆ, ಅದು ಪರ್ಪಲ್ ಕಲರ್ ಯಾರಾದ್ರೂ ಇಷ್ಟ ಆದ್ರೆ ಇದು ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಸುನಿಲ್. ಸಿಂಗಲ್ ಓನರ್ ಒಂದು XUV 500 ನೋಡ್ಬೋದು, ಚೆನ್ನಾಗಿದೆ ನಿಮಗೆ. ಸೊ ಏನಾಗುತ್ತೆ ಪ್ರೈಸ್ ಇದು? ಸುನಿಲ್ 9,20,000 ರೂಪಾಯಿ ಆಸ್ಕಿಂಗ್ ಇಕ್ಕಿದ್ದೀವಿ. ಯಾರಾದ್ರೂ ಬಂದ್ರು ಆನ್ ಟೇಬಲ್ ಸಪೋರ್ಟ್ ಮಾಡಿದ್ರೆ 8,70,000ಗೆ ಫ್ಲಾಟ್ 50,000 ರೂಪೀಸ್ ಡಿಸ್ಕೌಂಟ್ ಈ ಗಾಡಿಯಲ್ಲಿ ಕೊಡ್ತೀನಿ.
ಪ್ಯೂರ್ ಬ್ಯಾಂಗ್ಳೂರ್ ವೆಹಿಕಲ್. ಸೊ ಯಾವ್ದೇ ರೀತಿ ಬೇರೆ ಸ್ಟೇಟ್ಸ್ ಇಂದ ಇಲ್ಲಿಗೆ ಬಂದು ಮೈಗ್ರೇಟ್ ಆಗಿರೋ ವೆಹಿಕಲ್ ಅಲ್ಲ. ಸೊ ಪ್ಯೂರ್ ಬ್ಯಾಂಗ್ಳೂರ್ ವೆಹಿಕಲ್, ಕಂಪ್ಲೀಟ್ಲಿ ಅನ್ಟಚ್, ಒಂದು ಪೀಸ್ ಕೂಡ ಗಾಡಿಯಲ್ಲಿ ಚೇಂಜ್ ಆಗಿಲ್ಲ ಇಲ್ಲಿವರೆಗೂ. ಸೊ 8,70,000 rupeesಗೆ ಎಸ್ ನೋ ಪ್ರೈಸ್ ಅಲ್ಲಿ ಈ XUV 500 2014 ಮಾಡೆಲ್ ಮಾಡ್ಕೊಡ್ತೀನಿ ಸುನಿಲ್. 2014 ಮಾಡಲು 8,70,000ಗೆ ಫೈನಲ್ ಆಗುತ್ತೆ, ಒಂದು W8 ವೇರಿಯಂಟ್. ಇವಾಗ ನಮ್ಮ ಮುಂದೆ ಒಂದು ಇಕೋ ಸ್ಪೋರ್ಟ್ ಇದೆ. ಸೊ ಆರೆಂಜ್ ಕಲರ್, ಮೋಸ್ಟ್ ಡಿಮ್ಯಾಂಡೆಡ್ ಕಲರ್. ಡೀಟೇಲ್ಸ್ ಸರ್. ಸುನಿಲ್, ಇಕೋ ಸ್ಪೋರ್ಟ್ಸ್ ಟೈಟಾನಿಯಮ್ 2014 ಮಾಡೆಲ್, ಸಿಂಗಲ್ ಓನರ್, 90,000 ಕಿಲೋಮೀಟರ್ಸ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿದೆ. ಟಾಪ್ ಅಂಡ್ ವೆಹಿಕಲ್ ಅಂತ ಹೇಳ್ಬೋದು. ಡೀಸೆಲ್ ಅಲ್ಲಿ ಇದೆ. ಸೊ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲಿ ಸಿಗುತ್ತೆ. ಒಂದು ಇಕೋ ಸ್ಪೋರ್ಟ್ಸ್ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ಲಿ ಟಾಪ್ ಅಂಡ್ ವೆಹಿಕಲ್ ನೀವು ನೋಡಿಸಬಹುದು. 90,000 ಕಿಲೋಮೀಟರ್ಸ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿದೆ. ಟೋಟಲಿ ಒರಿಜಿನಲ್, ಟೋಟಲ್ ಎಕ್ಸಲೆಂಟ್ ವೆಹಿಕಲ್ ಅಂತ ಹೇಳ್ಬೋದು. ಡೀಸೆಲ್ ಅಲ್ಲ ಸರ್ ಇದು? ಡೀಸೆಲ್ ಸುನಿಲ್. ಎಸ್. ಓಕೆ. ಸೊ ಏನಾಗುತ್ತೆ ಪ್ರೈಸ್? ಸುನಿಲ್, ರೀಸನಬಲ್ ಪ್ರೈಸ್ ಇದೆ. 6,35,000 rupees ಆಸ್ಕಿಂಗ್ ಇಕ್ಕಿದೀವಿ. ಯಾರಾದ್ರೂ ಬಂದ್ರೆ ಒಂದು 5,90,000 rupees ನಾನು ಮಾಡ್ಕೊಡ್ತೀನಿ ಸುನಿಲ್, ಫೈನಲ್. ಓಕೆ, 5,90,000ಗೆ ನಿಮ್ಗೆ ಒಂದು ಇಕೋ ಸ್ಪೋರ್ಟ್ ಆರೆಂಜ್ ಕಲರ್ ಸಿಗ್ತಾ ಇದೆ. 2014 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್. ಓಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಅಮೇಜ್ ಇದೆ ಸರ್. ಡೀಟೇಲ್ಸ್ ಸುನಿಲ್, ಈ ಅಮೇಜ್ ತಗೊಳ್ತಿರೋರು ಯಾರೇ ಬಂದು ನೋಡಿದ್ರು ಇದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಇಲ್ಲ, ನಾವು ಹೊಸ ಗಾಡಿ ಪರ್ಚೇಸ್ ಮಾಡ್ತಿದೀವಿ ಅಂತ ಹೇಳ್ಬೋದು. ಸೊ ಈ ಅಮೇಜ್ ಬಗ್ಗೆ ನಾನು ಹೇಳ್ಬೇಕು ಅಂತ ಅಂದ್ರೆ 2018 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್, ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ ನಿಮ್ಗೆ ಪೆಟ್ರೋಲ್ ಸಿಗುತ್ತೆ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಗಾಡಿ. ನೀವು ಶಾಕ್ ಆಗ್ತೀರಾ. 2018 ಮಾಡೆಲ್, ಬರೀ 33,000 ಕಿಲೋಮೀಟರ್ಸ್ ಓಡಿದ್ದೆ ಸರ್ವಿಸ್ ರೆಕಾರ್ಡ್ ಜೊತೆಗೆ. ಸೊ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಇಲ್ಲಿವರೆಗೂ ಯಾವ ಪೀಸ್ ಕೂಡ ಇಲ್ಲಿವರೆಗೂ ಪೇಂಟ್ ಆಗಿಲ್ಲ, ಯಾವ ಪೀಸು ಕೂಡ ಟಚ್ ಅಪ್ ಆಗಿಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ತುಂಬಾನೇ ಎಕ್ಸಲೆಂಟ್ ಇದೆ. ಒಂದು ಹೋಂಡಾ ಅಮೇಜ್ ನೋಡ್ತಿರೋರಿಗೆ, ಅದು ಪೆಟ್ರೋಲ್ ಆಟೋಮೆಟಿಕ್ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಯಾರಾದ್ರೂ ಒಂದು ಹೋಂಡಾ ಅಮೇಜ್ ಪೆಟ್ರೋಲ್ ವೇರಿಯಂಟ್ 2018 ಸಿಂಗಲ್ ಓನರ್ ವೆಹಿಕಲ್. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಸುನಿಲ್, ಪ್ರೈಸ್ ತುಂಬಾ ರೀಸನೇಬಲ್ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಇರೋ ಕಾರಣಕ್ಕೋಸ್ಕರ ತುಂಬಾನೇ ರೀಸನೇಬಲ್ ಪ್ರೈಸ್ ಹಾಕಿದೀವಿ. ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಈ ಗಾಡಿ ಪ್ರೈಸ್ ನಾವು 7,60,000 rupees ಆಸ್ಕಿಂಗ್ ಇಕ್ಕಿದೀವಿ. ಯಾರಾದ್ರೂ ಬಂದು ಆನ್ ಟೇಬಲ್ ಸಪೋರ್ಟ್ ಮಾಡಿದ್ರೆ 7,40,000 rupees ಮಾಡ್ಕೊಡ್ತೀನಿ. ಇನ್ನೂ ಕಡಿಮೆ ಮಾಡ್ಬೇಕಂದ್ರೂ ಒಂದ್ಸತಿ ಬಂದು ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ಏನೋ ಒಂದು ಬೆಸ್ಟ್ ಆಫರ್ ಕೊಟ್ಟರು ಕೂಡ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸುನಿಲ್. ಓಕೆ ನೋಡಿ, 7,40,000ಗೆ ಅದು ಹೋಂಡಾ ಅಮೇಜ್ ಆಟೋಮೆಟಿಕ್ ವೇರಿಯಂಟ್ ಸಿಗುತ್ತೆ. ಸೊ ಹಾಗೆ ಒಂದು ಹುಂಡೈ ವರ್ನಾ ಸರ್. ಸುನಿಲ್, ಹ್ಯುಂಡೈ ವರ್ನಾ 2014 ಮಾಡೆಲ್, ಸೆಕೆಂಡ್ ಓನರ್, ಡೀಸೆಲ್ ಅಲ್ಲಿ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಎಕ್ಸಲೆಂಟ್ ಆಗಿದೆ ಗಾಡಿ ಮಾತ್ರ. ಟೋಟಲಿ 1.6 ಲೀಟರ್ಸ್ ಇಂಜಿನ್ ಬರುತ್ತೆ. SX ವೇರಿಯಂಟ್ ಟಾಪ್ ಎಂಡ್ ಬರುತ್ತೆ. ಇದು ಎಕ್ಸಲೆಂಟ್ ಆಗಿದೆ. ಸೊ ಒಂದು ನಿಮ್ಗೆ ವರ್ನಾ ನೋಡ್ತಿರೋರಿಗೆ, ಅದು ಡೀಸೆಲ್ ಅಲ್ಲಿ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಕಂಪ್ಲೀಟ್ಲಿ ಟೋಟಲಿ ನಿಮ್ಗೆ ಲೆದರ್ ಸೀಟ್ಸ್ ಆಗಿರ್ಲಿ, ಸ್ಟೇರಿಂಗ್ ಕಂಟ್ರೋಲ್ ಆಗಿರ್ಲಿ, ABS ಆಗಿರ್ಲಿ, ಪ್ರತಿಯೊಂದು ಗಾಡಿಯಲ್ಲಿ ಅವೈಲೇಬಲ್ ಇದೆ. ಸೊ ಒಂದು ವರ್ನಾ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಸೊ ಒಂದು ಹುಂಡೈ ವರ್ನಾ ಡೀಸೆಲ್ ಅಲ್ಲ ಸರ್ ಇದು? ಡೀಸೆಲ್, ಹೌದು. ಓಕೆ. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು ಡೀಸೆಲ್ ಗಾಡಿ? ಸುನಿಲ್, 5,90,000 rupees ಆಸ್ಕಿಂಗ್ ಇಕ್ಕಿದೀವಿ. ಯಾರಾದ್ರೂ ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಿದ್ರೆ 5,70,000 rupees ಗೆ ಎಸ್ನೋ ಡನ್ ಮಾಡ್ಕೊಡ್ತೀನಿ. 2014 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್. 2014 ಮಾಡಲು 5,70,000 ಡನ್ ಮಾಡ್ಕೊಡ್ತೀನಿ. 5,90,000 ಆಸ್ಕಿಂಗ್ ಇದೆ. ಓಕೆ ನೋಡಿ, 5,70,000ಗೆ ನೀವು ಒಂದು ಡೀಸೆಲ್ ಗಾಡಿ, ಒಂದು ಹುಂಡೈ ವರ್ನಾ, ಅದು ಸಿಂಗಲ್ ಓನರ್, ಸೆಕೆಂಡ್ ಓನರ್ ಗಾಡಿ. ಒಂಥರ ಚೆನ್ನಾಗೂ ಇದೆ ಗಾಡಿ. ಡೀಸೆಲ್ ಗಾಡಿ, ಒಂದು ಒಳ್ಳೆ ಪೆಟ್ರೋಲ್ ಓಡಿಸೋ ತರ ಗಾಡಿ ಫೀಲ್ ಇದೆ. ಎಕ್ಸಲೆಂಟ್ ಇದೆ. ಇಂಜಿನ್ ಮಾತ್ರ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಓಕೆ. ಯಾರಾದ್ರೂ ಒಂದು ಹುಂಡೈ i10 ಹುಡುಗರಿಗೆ ಒಂದು i10 ಇದೆ ಸರ್. ಡೀಟೇಲ್ಸ್ ಸರ್. 2010 ಮಾಡೆಲ್, ಸಿಂಗಲ್ ಓನರ್, i10 ಮ್ಯಾಗ್ನಾ ಇದೆ. ಪೆಟ್ರೋಲ್ ಅಲ್ಲಿ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲಿ ಇದೆ. ಒಂದು ಲೋ ಬಜೆಟ್ ಅಲ್ಲಿ, ಒಂದು ಹ್ಯಾಶ್ ಬ್ಯಾಕ್ ಲರ್ನಿಂಗ್ ಪರ್ಪಸ್ ಗೋಸ್ಕರ ಅಥವಾ ಫಸ್ಟ್ ಗಾಡಿ ತಗೋತಿರೋರಿಗೆ ಒಂದು i10 ಯಾವಾಗ್ಲೂ ಒಂದು ಫೇವರೇಟ್ ಆಗಿರುತ್ತೆ. ಸೊ ತುಂಬಾನೇ ಎಕ್ಸಲೆಂಟ್ ಇದೆ ಗಾಡಿ ಮಾತ್ರ. ತುಂಬಾ ಯಾವುದೇ ರೀತಿ ಎಕ್ಸ್ಪೆನ್ಸಸ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ ಪೂಜೆ ಮಾಡಿ ಗಾಡಿ ಓಡಿಸಬೇಕು ಸುನಿಲ್ ಅಂತ ಆ ಕಂಡೀಷನ್ ಅಲ್ಲಿ ಇದೆ. ಸೊ ಲೋ ಬಜೆಟ್ ಅಲ್ಲಿ ನೋಡ್ತಿರೋರಿಗೆ ಒಂದು i10 ತುಂಬಾನೇ ಚೆನ್ನಾಗಿದೆ. ಒಂದು ಬೆಸ್ಟ್ ಆಪ್ಷನ್ ಅಂತ ಲೋ ಬಜೆಟ್ ಅಲ್ಲಿ ಹೇಳ್ಬೋದು ಸುನಿಲ್. ಸೊ ಏನಾಗುತ್ತೆ ಪ್ರೈಸ್? 2,70,000 rupees ಆಸ್ಕಿಂಗ್ ಇಕ್ಕಿದ್ದೀವಿ. ಯಾರಾದ್ರೂ ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಿದ್ರೆ 2,50,000 rupees ಗೆ ಎಸ್ನೋ ಮಾಡಿ ಕ್ಲೋಸ್ ಮಾಡ್ಕೊಡ್ತೀನಿ. 2,50,000ಗೆ ನಿಮ್ಗೆ ಒಂದು i10 ಸಿಗುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ಮುಂದೆ ಒಂದು ಹುಂಡೈ ಕ್ರೆಟಾ ಇದೆ. ಡೀಟೇಲ್ಸ್ ಸರ್. ಸುನಿಲ್, 2015 ಮಾಡೆಲ್, ಸಿಂಗಲ್ ಓನರ್, 74,000 ಕಿಲೋಮೀಟರ್ಸ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿದೆ. ಹ್ಯುಂಡೈ ಕ್ರೆಟಾ EX ವೇರಿಯಂಟ್ ಅಲ್ಲಿ ನಿಮ್ಗೆ 4 ಪವರ್ ವಿಂಡೋ, AC ಪವರ್ ಸ್ಟೇರಿಂಗು, ನಿಮ್ಗೆ ಡಿಫಾಗರ್, ಲೆದರ್ ಸೀಟ್ಸ್, ಪ್ರತಿಯೊಂದು ಕೂಡ ಗಾಡಿಯಲ್ಲಿ ಅವೈಲೇಬಲ್ ಇದೆ. ಸಿಂಗಲ್ ಓನರ್ ವೆಹಿಕಲ್ ಅಲ್ಲಿ ಇದೆ. ಸೊ ಒಂದು ಕ್ರೆಟಾ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ. ಯಾರಾದ್ರೂ ಹುಂಡೈ ಕ್ರೆಟಾ ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ ವೇರಿಯಂಟ್, ಹೌದು ಸುನಿಲ್. ಪೆಟ್ರೋಲ್ ವೇರಿಯಂಟ್ ಚೆನ್ನಾಗಿದೆ ಗಾಡಿ ಕೂಡ. ಸೊ ಬಾಡಿ ಲೈನ್ ಕೂಡ ಚಕ್ಕದ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ವೇರಿಯಂಟ್ EX. ಪ್ರೈಸ್ ಸರ್? ಸುನಿಲ್, ತುಂಬಾ ರೀಸನೇಬಲ್ ಪ್ರೈಸ್ ಇದೆ. 7,90,000 rupees ಗೆ ಎಸ್ನೋ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ಈ ಗಾಡಿಯಲ್ಲಿ ಯಾವುದೇ ರೀತಿ ನೆಗೋಸಿಯೇಷನ್ ಇಲ್ಲ. ಈ ಗಾಡಿ ಆಸ್ಕಿಂಗ್ ಇದೆ 8,40,000. ಸೊ ಇವಾಗ ಈ ಗಾಡಿಗೆ ಫ್ಲಾಟ್ 50,000 rupees ಡಿಸ್ಕೌಂಟ್ ಮಾಡಿ 7,90,000 rupees ಗೆ ಎಸ್ನೋ ಮಾಡಿ ಕೊಡ್ತೀನಿ. 2015 ಮಾಡೆಲ್, ಸಿಂಗಲ್ ಓನರ್ ಕ್ರೆಟಾ. ಓಕೆ. ಓಕೆ ಸರ್.